ಅಮ್ಮ ಚೆನ್ನಾಗಿದೆಯಾ? ಏನೇ ಇದು? ಈಗ ಸಂಜೆ ತಾನೇ ನಿನ್ನ ಮನೆಯಿಂದ ಬಂದಿದ್ದೀನಲ್ವ ನಾನು. ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದೀಯಲ್ವಾ? ಅದು ಅಮ್ಮ ನನಗೆ ಅದೇನೇನೋ ಅಪಶಕನಗಳಾಗ್ತಾ ಇತ್ತಮ್ಮ. ನಿನ್ನ ನೋಡದೇ ಇದ್ರೆ ಸಾಧ್ಯನೇ ಇಲ್ಲ ಅನಿಸ್ಬಿಡ್ತು, ಅದಕ್ಕೆ ಬಂದೇ ಬಿಟ್ಟೆ. ಅಲ್ಲಮ್ಮ, ಇದು ಬರೋ ಹೊತ್ತಾ ಹೇಳು. ಸರಿ, ನಿನ್ನ ಕೂತ್ಕೊಂಬತ್ಲು, ಏನಾಯಿತು ಅಂತ ಹೇಳು. ಅಮ್ಮ ಹೇಳಿದ್ನಲ್ಲಮ್ಮ, ಏನೂ ಇಲ್ಲ. ನಿನ್ನ ನೋಡಬೇಕು ಅನ್ನಿಸ್ತಾ ಇತ್ತು, ತಡೆಯೋಕ್ಕಾಗಲಿಲ್ಲ. ಮನಸ್ಸಲ್ಲೇನೋ ಚಡ್ಪಡಿಕೆ, ಅದಕ್ಕೆ ಒಬ್ಬಳೇ ಬಂದ್ಬಿಡೋದಾ? ಮನೆಯವರೆಲ್ಲ ಏನು ಅಂದ್ಕೊಳ್ಳಲ್ಲ? ಅದು ಹೇಗೆ ಬಂದೆ ಇಷ್ಟೊತ್ತಿನಲ್ಲಿ? ಅದು ಭುವನ್ ಬಿಟ್ಟು ಹೋದ್ರು. ಹಾಗೆ ಹೇಳು ಮತ್ತೆ. ಎಲ್ಲಿ ಭುವನ್? ಬರ್ತಿದ್ದಾನಾ? ಇಲ್ಲಮ್ಮ, ಅವರು ಹೋದರು, ನಾನೊಬ್ಬಳೇ ಬಂದೆ. ಅಲ್ವೇ ಶ್ರದ್ಧಾ, ಏನು ನೀನು ಅವನನ್ನು ಒಳಗೆ ಕರಿಬಾರ್ದ? ಅವರು ಬರಲ್ಲ ಅಂತಂದ್ರಮ್ಮ. ಅಲ್ಲಮ್ಮ ಶ್ರದ್ಧಾ, ನಾನು ಆರಾಮಾಗಿದ್ದೀನಿ ಅಂತ ಇವತ್ತಷ್ಟೇ ನಿನ್ನ ಮನೆಗೆ ಬಂದಾಗ ಹೇಳಿದ್ನಲ್ಲ. ನೀನು ನೋಡಿದ್ರೆ ಹೀಗೆ ಮಾಡ್ತೀಯ? ಏನಮ್ಮ ನೀನು? ಸುಮ್ಮನಿರಮ್ಮ, ಸಾಕು. ಮಗಳನ್ನ ನೋಡೋಕ್ಕೆ ಅಂತ ಅರ್ಧ ಗಂಟೆ ಬಂದು ಹೋಗ್ಬಿಡು. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನೇನು ನಿನ್ನ ಜೊತೆ ಒಂದೆರಡು ದಿನ ಇರಬೇಕು ಅಂದ್ಕೊಂಡ್ರೆ ಅಲ್ಲೆಲ್ಲರೆದುರಿಗೆ ದೊಡ್ಡದಾಗಿ ಮನೆಗೆ ಬರಲೇ ಬೇಡ ಅಂದ್ಬಿಟ್ಟೆ. ಅದಕ್ಕೆ ಸಿಟ್ಟು ಬಂದು ಅದೇನು ಮಾಡ್ಕೋತೀಯ ಮಾಡ್ಕೊಂತ ಬಂದೇ ಬಿಟ್ಟೆ. ಅದಕ್ಕೆ ಮಧ್ಯರಾತ್ರಿಯಲ್ಲಿ ಭುವನ್ಗೆ ಕಾಟ ಕೊಟ್ಟು ಡ್ರಾಪ್ ತಗೊಂಡಿಯಲ್ಲ? ಒಳ್ಳೆ ಹುಡುಗಿ ನೀನು. ಅಲ್ಲ, ಅಜ್ಜಿ ಏನು ಅಂದ್ಕೊಳ್ಳಲ್ಲ? ಏನು ಅಂದ್ಕೊಳ್ಳಲ್ಲ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ. ಅಲ್ಲಮ್ಮ, ಮಗಳು ಮನೆಗೆ ಬಂದರೆ ಬೇಜಾರು ಮಾಡ್ಕೋತೀಯಲ್ಲಮ್ಮ ನೀನು. ಹಾಗಲ್ಲ ಶ್ರದ್ಧಾ, ನೀನು ಅರ್ಥ ಮಾಡ್ಕೋತಾ ಇಲ್ಲ. ನೀನೀಗ ಅವ್ರ ಮನೆ ಸೊಸೆ, ಅವ್ರಿಗೆ ತಕ್ಕಾಗಿ ನಡ್ಕೋಬೇಕು. ನಿನ್ನಿಂದ ಅವ್ರಿಗೇನು ತೊಂದರೆ ಆಗಬಾರ್ದಮ್ಮ. ನನ್ನಿಂದ ಇನ್ಮೇಲೆ ಯಾವುದೇ ತೊಂದರೆ ಆಗಲ್ಲಮ್ಮ. ಒಳ್ಳೆ ಸಣ್ಣ ಮಕ್ಕಳ ಥರ ಮಾತಾಡ್ತಾ ಇದೆಯಲ್ಲ ನೀನು. ಮಧ್ಯರಾತ್ರಿ ಆಗಿದೆ, ಬೆಳಗ್ಗೆ ಮಾತಾಡೋಣ. ನಾನೇ ಭುವನ್ಗೆ ಫೋನ್ ಮಾಡಿ ಅವನ ಹತ್ರ ಸಾರಿ ಕೇಳ್ತೀನಿ. ಗಡಿಬಡಿ ಮಾಡಿಕೊಂಡು ಮಧ್ಯರಾತ್ರಿಲಿ ನಿಂಗೆ ಬಂದು ಬಿಡೋ ಹಾಗೆ ಮಾಡಿದ್ಲಲ್ಲ ಅವಳು. ಬೇಡಮ್ಮ, ಅದೆಲ್ಲ ಏನು ಬೇಡ. ಯಾಕೆ? ಗಂಡಂಗೆ ಚೆನ್ನಾಗಿ ಬೈದು ಅವನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೀಯಾ? ಮನೆಗೆ ಈಗಲೇ ಬಿಡು, ಇಲ್ಲದೇ ಇದ್ರೆ ಚೆನ್ನಾಗಿರಲ್ಲ ಅಂತ. ನಾನು ಹಾಗೆ ಮಾಡ್ತೀನೇನಮ್ಮ? ನೀನು ಹೀಗೆ ಮಾಡೋಳಲ್ವಲ್ಲೇ? ಮಧ್ಯರಾತ್ರಿಲಿ ಎದ್ಕೊಂಡು ತವ್ರ ಮನೆಗೆ ಬರೋದು ಏನಾದರೂ ಕಿರಿಕು ಗಲಾಟೆ ಆದ್ರೆ ಮಾತ್ರ ಕಣೆ. ಪುಣ್ಯಕ್ಕೆ ಯಾಕೆ ಪಕ್ಕದವ್ರು ಯಾರೂ ನೋಡಿಲ್ಲ. ನೋಡಿದ್ದಿದ್ರೆ ಬೆಳಗಿನ ಹೊತ್ತಿಗೆ ಶ್ರದ್ಧಾ ಸಂಸಾರದ ಕತೆ ಇಷ್ಟೇ ಅಂತೆ ಅಂತ ಸುದ್ದಿ ಹಬ್ಬಿರೋದು. ಸರಿ ಸರಿ, ಮಲ್ಕೋಬಾ. ಅಮ್ಮ, ನೀವು ಮಲ್ಕೊಳ್ಳಿ. ನಮ್ಮ ಗಲಾಟೆ ಕೇಳಿ ಸುರೇಶ ಎದ್ಬಿಟ್ರೆ ಕಷ್ಟ. ಹೋಗಿ. ಸಾರಿಮ್ಮ, ನಂಗೆ ಬೇರೆ ದಾರಿನೇ ಇರಲಿಲ್ಲ. ನಿನ್ನ ಮಡ್ಲಿಗಲ್ದೆ ಎಲ್ಲಿಗೆ ಹೋಗಲಿ ನಾನು? ನಿನ್ನ ಗೂಡಲ್ಲೇ ನಾನು ಮತ್ತೆ ಭವಿಷ್ಯ ಕಟ್ಕೋಬೇಕು. ಇದೊಂದೇ ದಿಕ್ಕು ನನಗೆ.